ಈ 10 ರೂಪೀಸ್ ನೋಟಲ್ಲಿ ನೀವು ನೋಡ್ತಿರ್ಬೋದು ಈ ಚಿತ್ರನ. ಇದೇ ಚಿತ್ರ ಇದೇ ಎಂಟ್ರೆನ್ಸ್. ಇವಾಗ ಒಳಗಡೆ ಹೋಗ ಎಂಟ್ರೆನ್ಸ್ ನೋಡ್ತಿರ್ಬೋದು ದೇವಸ್ಥಾನ ಯಾವ ತರ ಕಾಣಿಸ್ತಿದೆ ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾನಿವತ್ತು ಒಡಿಶಾ ರಾಜ್ಯದ ಪೂರಿ ಜಿಲ್ಲೆಯಲ್ಲಿ ಕೊಲ್ಲಿ ತೀರದಲ್ಲಿರುವಂತ ಸೂರ್ಯ ದೇವಾಲಯ ನೋಡಕ್ ಬಂದಿದ್ದೀನಿ. ಈ ದೇವಾಲಯ ಇದೇ ಎದುರುಗಡೆ ಏನ್ ಕಾಣಿಸ್ತಿದೆ, ಇದೇ ಆ ದೇವಾಲಯ, ಸೂರ್ಯ ದೇವಾಲಯ. ಇವಾಗ ಟಿಕೆಟ್ ಇಟ್ಕೊಂಡು ಸೂರ್ಯ ಟೆಂಪಲ್ ಒಳಗಡೆ ನೋಡಕ್ ಹೋಗ್ತಾ ಇದೀವಿ. ಒಬ್ಬರಿಗೆ ಟಿಕೆಟ್ 35 ರಿಂದ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. 30 ಇಂದ 40 ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ನೋಡ್ತಿರ್ಬೋದು ಈ ದೇವಸ್ಥಾನ ಇದೇ ಎಂಟ್ರೆನ್ಸ್. ಇವಾಗ ಒಳಗಡೆ ಹೋಗ ಎಂಟ್ರೆನ್ಸ್ ನೋಡ್ತಿರ್ಬೋದು ದೇವಸ್ಥಾನ ಯಾವ ತರ ಕಾಣಿಸ್ತಿದೆ ಅಂತ. ದೇವಸ್ಥಾನ ಎಂಟ್ರಿ ಒಳಗಡೆ ಎಂಟ್ರೆನ್ಸ್. ಒಳಗಡೆ ಬಂದ ತಕ್ಷಣ ಕಾಣೋದೆ ನಾಟ ಮಂಟಪ. ಈ ನಾಟ ಮಂಟಪದಲ್ಲಿ ಯಾವ ಥರ ಶಿಲ್ಪಿ ಕೆತ್ತಿರ್ತಾರೆ ಅಂದರೆ, ನಾಟ್ಯಶಾಸ್ತ್ರದ ಶಿಲ್ಪವನ್ನು ಕೆತ್ತಿರುತ್ತಾರೆ. ಇಲ್ಲಿ ನೋಡಿ, ಕೊಳಲುದೋದು, ಡೋಲ್ ಬಡಿಯೋದು, ಈ ಥರ ಬೇರೆ ಬೇರೆ ಇನ್ನೂ ಕೆತ್ತಿರ್ತಾರೆ. ಈ ನಾಟ ಮಂಟಪದಲ್ಲಿ 4 ಕಂಬಗಳವ. 4 ಕಂಬದಲ್ಲಿ ಚಿತ್ರವನ್ನು ಬಿಡಿಸಿರ್ತಾರೆ. ಈ 4 ಕಂಬದಲ್ಲಿ ಪ್ರಾಣಿಯ ಚಿತ್ರವನ್ನು ಈ ರೀತಿ ಬಿಡಿಸಿರ್ತಾರೆ. ನಾಟ ಮಂಟಪದಿಂದ ನೋಡಿದ್ರೆ ನಮಗೆ ಕಾಣೋದ ಈ ಸನ್ ಟೆಂಪಲ್, ಸೂರ್ಯ ದೇವಾಲಯ. ಈ ದೇವಾಲಯ ಸೂರ್ಯನಿಗೆ ಸೇರಿದಂಥ ದೇವಾಲಯ. ಈ ದೇವಾಲಯದ ಗೋಡೆ ಮೇಲೆ ತುಂಬ ಚಿತ್ರ ಕೆತ್ತನೆ ಮಾಡಿರುತ್ತಾರೆ. ಈ ಸೂರ್ಯನ ದೇವಾಲಯ ಸಂಪೂರ್ಣ ಸೂರ್ಯನ ರಥದಂತೆ ಕಾಣುತ್ತೆ. ಸೂರ್ಯ ದೇವಾಲಯದ ಪ್ರಮುಖ ಆಕರ್ಷಣೆ ನನ್ನ ಹಿಂದೆ ಕಾಣುತ್ತಿರುವಂತಹ ಬೃಹತ್ತಾದ ಕಲ್ಲಿನ ಚಕ್ರಗಳದ್ದು. ದೇವಸ್ಥಾನ ಒಂದು ಇತಿಹಾಸನೇ ಇದೆ. এই যে মধ্যখানে যে ডট গুলো আছে, এই যে ডট গুলো শুরু হয়েছে এখান দিয়ে, শুরু হয়েছে এখান থেকে 50 ডট, 60 মিনিট ডট টু ডট ডিস্টেন্স 3 মিনিট, 3 ইন্টু 6 18, 3 ঘন্টা ডিস্টেন্স থাকে। মধ্যখানে 1.5 ঘন্টা ডিস্টেন্স থাকে। দেখো ये হচ্ছে অক্সিল, এখান দিয়ে থাকে ये হচ্ছে ইস্ট। উপরে যে লাইটটা পড়বেন, লাইটটা পড়বেন আমার লাঠি এরকম লাগাবে, এখানে সানলাইটটা পড়বেন আর সাইডটা কোথায় পড়বেন, ওই সাইডে পড়বেন। ಇವತ್ತು ಸುಲಭೆ 7:30. ಇದೇನು ನೋಡ್ತಿದ್ದೀರ ನೀವು, ಇದು ಬರೀ ಕಲ್ಲಿನ ಚಕ್ರ ಮಾತ್ರ ಅಲ್ಲ, ಇದು ಆಗಿನ ಕಾಲದ ಗಡಿಯಾರ. ಇವರೇನು ಈ ಗಡಿಯಾರದಾಗ ಈ ಚಕ್ರದಲ್ಲಿ ದೊಡ್ಡ ಸ್ಪೋಕ್ ಎಂಟಿದ್ದಾವೆ, ಚಿಕ್ಕ ಸ್ಪೋಕ್ ಎಂಟಿದೆ. ಈ ಸೂರ್ಯನ ಬಿಸಿಲು ಆ ಚಕ್ರದ ಮೇಲೆ ಬಿದ್ದಾಗ ಸೆಂಟ್ರ್ ಒಂದು ಚಿತ್ರ ಕಾಣಿಸ್ತಿದೆ, ನೋಡ್ತಿದ್ದಿದೆ. ಆ ಚಕ್ರದ ಚಕ್ರದಲ್ಲಿ ಬಿದ್ದಾಗ ಆ ಬಿಸಿಲು ಅಲ್ಲಿಂದ ಆ ದೊಡ್ಡ ಸ್ಪೋಕ್ ಮೇಲೆ ಬೀಳುತ್ತೆ. ಅದ್ರ ನೆರಳು ಆ ದೊಡ್ಡ ಸ್ಪೋಕಿಂದ ಚಿಕ್ಕ ಸ್ಪೋಕಿಗೆ ಬೀಳುತ್ತೆ. ಚಿಕ್ಕ ಸ್ಪೋಕಿಂದ ಅಲ್ಲಿ ಕೆಳಗಡೆ ಒಂದು 30 ಮಣಿ ಥರ ಡಾಟ್ ಇದೆ. ಅದ್ರ ಮೇಲೆ ಬಿದ್ದಾಗ ಇಷ್ಟೇ ಟೈಮ್ ಆಗಿದೆ ಕರೆಕ್ಟಾಗಿ ಅಂತ ಇಲ್ಲಿನ ಗೈಡ್ ಹೇಳ್ತಿದ್ದಾರೆ. ಈ 10 ರೂಪೀಸ್ ನೋಟಲ್ಲಿ ನೀವು ನೋಡ್ತಿರ್ಬೋದು ಈ ಚಿತ್ರನ. ಇದೇ ಚಿತ್ರ ಈ ದೇವಸ್ಥಾನದಲ್ಲಿ ಇರೋದು, ನೋಡ್ತಿದ್ದೀರಾ? ಈ 10 ರೂಪೀಸ್ ಅಲ್ಲಿರೋಂಥ ಚಿತ್ರನೇ ಇಲ್ಲಿ, 10 ರೂಪಾಯಿಯಲ್ಲಿರೋಂಥ ಚಿತ್ರನೇ ಇಲ್ಲಿ ಕಾಣಿಸ್ತಿರೋದು. ಈ ದೇವಾಲಯದ ಮೇಲೆ ಯಾವ ಥರ ಚಿತ್ರ ಕೆತ್ತಿರ್ತಾರಂದ್ರೆ,
ಇಲ್ಲಿ ಬಾಲಕರಿಗೋಸ್ಕರ ಪ್ರಾಣಿಗಳ ಚಿತ್ರ, ಯುವಕರಿಗೋಸ್ಕರ ಕಾಮಚಿತ್ರ, ಹಿರಿಯರಿಗೋಸ್ಕರ ಆಧ್ಯಾತ್ಮಿಕ ಚಿತ್ರವನ್ನು ಕೆತ್ತಿರುತ್ತಾರೆ. ಚಿತ್ರಗಳನ್ನು ನೀವು ಇಲ್ಲಿ ನೋಡ್ತಿರ್ಬೋದು, ಮೇಲೆ ಕೆಳಗಡೆ, ಅದ್ರ ಕೆಳಗಡೆ ಇನ್ನೂ ಚಿತ್ರಗಳಿದ್ದಾವೆ. ಈ ಗೋಡೆ ಮೇಲೆ ತುಂಬ ಚಿತ್ರಗಳು ಥರನೇ ಇದ್ದಾವೆ. ಇಲ್ಲಿಗೆ ಬಂದು ಬರೀ ಈ ದೇವಸ್ಥಾನ ನೋಡೋದು ಒಂದೇ ಅಲ್ಲ, ಈ ದೇವಸ್ಥಾನ ನೋಡೋದ್ರ ಜೊತೆಗೆ ಇಲ್ಲಿ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿನೂ ತಿಳ್ಕೋಬೇಕು. ಇದೊಂದು ಸೂರ್ಯದೇವನ ರಥ. ಈ ದೇವಸ್ಥಾನ ಸುತ್ತ 24 ಚಕ್ರಗಳು ಇದ್ದಾವೆ. ಈ ದೇವಸ್ಥಾನ ಯಾವ ತರ ಕಾಣಿಸುತ್ತೆ ಅಂದ್ರೆ, ನೀವು ಇಲ್ಲಿ ನೋಡ್ತಿರ್ಬೋದು, ನೀವು ಕಾರಣಾಂತಗಳಿಂದ ಈ ಕುದುರೆಗಳು ಎಲ್ಲ ಹಾಳಾಗೋಗಿದೆ. ಈ ರಥದ ಶೈಲಿಯಲ್ಲಿರುವಂತ ಈ ದೇವಸ್ಥಾನ 24 ಚಕ್ರಗಳಿಂದ ತುಂಬಿಕೊಂಡಿರುವಂತ ಈ ದೇವಸ್ಥಾನ, ಇಲ್ಲಿ 7 ಕುದುರೆಗಳು ಎಳೆಯುವ ರೀತಿಯಲ್ಲಿ ಕಾಣಿಸುತ್ತೆ. ಈ 7 ಕುದುರೆಗಳು ಈ ರಥನ ಎಳೆಯುವ ರೀತಿಯಲ್ಲಿ ಕಾಣಿಸುತ್ತೆ. ಈ ದೇವಸ್ಥಾನ ನೋಡ್ತಿರ್ಬೋದು, ಕಾರಣಾಂತರಗಳಿಂದ ಕುದುರೆಗಳ ಮುಖ ಎಲ್ಲ, ಕುದುರೆಗಳ ಚಿತ್ರ ಹಾಳಾಗೋಗಿದೆ. ಮುಸ್ಲಿಂ ರಾಜರು ಈ ದೇವಸ್ಥಾನದ ಮೇಲೆ ದಾಳಿ ಮಾಡಿ ಇಲ್ಲಿರುವಂಥ ಚಿತ್ರಗಳನ್ನೆಲ್ಲ ಹಾಳು ಮಾಡಿರುತ್ತಾರೆ. ಅದ್ರ ಸಂಬಂಧ ಇಲ್ಲಿ ಇರುವಂಥ ಕುದುರೆಗಳನ್ನು ನೋಡೋಕ್ಕಾಗಲ್ಲ. 7 ಕುದುರೆಗಳು ಎಳೆಯುವಂತ ಈ ರಥದ ರೀತಿಯಲ್ಲಿದೆ ಈ ದೇವಸ್ಥಾನ, ಸೂರ್ಯ ದೇವಸ್ಥಾನ. ಈ ಸೂರ್ಯ ದೇವಾಲಯ ಕಟ್ಟಿಸಿದ್ದು ಪೂರ್ವಗಂಗಾ ರಾಜವಂಶದ ರಾಜ ನರಸಿಂಹದೇವ. ಈ ದೇವಸ್ಥಾನ ಯಾಕೆ ಕಟ್ಸಿರ್ತಾನಂದ್ರೆ, ಅವ್ರ ತಾಯಿ ಹೇಳಿದ ಮಾತಿಂದ ಕಟ್ಸಿರ್ತಾನ. ಅವ್ರ ತಾಯಿ ಕಸ್ತೂರಿಬಾಯಿ ಈ ಜಾಗದಾಗ ಒಂದು ಗುಡಿ ಕಟ್ಸು ಅಂತ ಹೇಳಿರ್ತಾಳ. ಅದಕ್ಕೆ ರಾಜ ನರಸಿಂಹ ದೇವ ಯಾಕಂತ ಕೇಳ್ತಾನ ಅವ್ರ ತಾಯಿನ. ಅವಾಗ ಅವ್ರ ತಾಯಿ ಹೇಳ್ತಾಳ ಒಂದು ಕಥೆನ. ಕೃಷ್ಣನ ಮಗನಾದಂಥ ಸಾಂಬನು ಹುಡುಗಿಯರ ಜೊತೆ ಆಟ ಆಡ್ತಿರ್ತಾನೆ. ಅಲ್ಲಿಗೆ ನಾರದ ಬಂದು ಸಾಂಬನಿಗೆ ಹೇಳ್ತಾನ, ಹುಡುಗಿರನ್ನ ಕರ್ಕೊಂಡು ನೀರಲ್ಲಿ ಆಟ ಆಡು ಅಂತ. ಅವಾಗ ಸಾಂಬನು ನಾರದ ಹೇಳಿದ ಹಾಗೆ ಹುಡುಗಿರನ್ನ ಕರ್ಕೊಂಡು ನೀರಲ್ಲಿ ಆಟ ಆಡಕ್ಕೆ ಹೋಗ್ತಾನ. ಅವಾಗ ನಾರದ ಕೃಷ್ಣನ ಹತ್ರ ಬಂದು, ನಿನ್ನ ಮಗ ನೋಡು ವಯಸ್ಸಿಗೆ ಬಂದು ಹುಡುಗಿಯರ ಜೊತೆ ನೀರಲ್ಲಿ ಹೆಂಗೆ ಆಟ ಆಡ್ತಿದ್ದಾನಂತ. ಅದಕ್ಕೆ ಕೋಪ ಬಂದಿರೋಂಥ ಕೃಷ್ಣ ಸಾಂಬನಿಗೆ ಶಿಕ್ಷೆ ಕೊಡ್ತಾನೆ. ಅದೇನು ಶಿಕ್ಷೆಪ್ಪ ಅಂತಂದ್ರೆ, ಕೃಷ್ಣನ ಮಗನಾದಂಥ ಸಾಂಬನಿಗೆ ಕುಷ್ಠರೋಗ ಬರಲಿ ಅಂತ ಶಿಕ್ಷೆ ಕೊಡ್ತಾನೆ. ಆ ಶಿಕ್ಷೆಯಿಂದ ಸಾಂಬನು ತುಂಬ ಕಷ್ಟಪಡ್ತಿರ್ತಾನೆ ಕೆಲವು ದಿನಗಳ ಕಾಲ. ಆಮೇಲೆ ಅದೇ ನಾರದ ಆ ಸಾಂಬನಿಗೆ ಒಂದು ಉಪಾಯ ಹೇಳ್ತಾನೆ. ಅದೇನಪ್ಪ ಅಂತಂದ್ರೆ, ಪೂರಿ ಜಿಲ್ಲೆಯ ಕೊನಾರ್ಕ ಹೋಗು, ಅಲ್ಲಿ ಸೂರ್ಯನ ಮೊಟ್ಟ ಮೊದಲ ಕಿರಣ ಅಲ್ಲಿ ಬೀಳುತ್ತಾ, ಅಲ್ಲಿ ಹೋಗಿ ನೀನು ಸೂರ್ಯ ಧ್ಯಾನ ಮಾಡು ಅಂತ. ಆವಾಗ ಆ ಸಾಂಬನು ಆ ಜಾಗಕ್ಕೆ ಹೋಗಿ ಧ್ಯಾನ ಮಾಡ್ತಾನೆ. ಸ್ವಲ್ಪ ದಿನಗಳ ಕಾಲ ಕಳೆದ ಹಾಗೆ ಸೂರ್ಯ ಪ್ರತ್ಯಕ್ಷ ಆಗಿ ಆ ಸಾಂಬನಿಗೆ ಹೇಳ್ತಾನೆ, ನೀನು ನದಿಲಿ ಮುಳುಗಿ ಹೇಳು, ನಿನ್ನ ರೋಗ ಹೋಗುತ್ತೆ ಅಂತ. ಆವಾಗ ಸಾಂಬನು ನದಿಲಿ ಮುಳುಗಿ ಹೇಳ್ತಾನೆ, ಚಂದ್ರಭಾಗ ನದಿಲಿ ಮುಳುಗಿ ಹೇಳ್ತಾನೆ. ಆವಾಗ ಆ ರೋಗ ಎಲ್ಲ ಹೋಗಿರುತ್ತೆ. ಅವನು ಮುಳುಗಿ ಎದ್ದೇಳ್ಬೇಕಾದ್ರೆ ಕೈಯಾಗ ಒಂದು ಕಲ್ಲು ಸಿಕ್ಕಿರುತ್ತೆ. ಅದೇ ಕಲ್ಲನ್ನು ತಗೊಂಬಂದು ಆ ಜಾಗದಾಗ ಸೂರ್ಯ ದೇವಾಲಯ ನಿರ್ಮಾಣ ಮಾಡಿರ್ತಾನೆ. ಇದೆಲ್ಲ ತಾಯಿ ಕಸ್ತೂರಿಬಾಯಿ ಇರುತ್ತೆ. ಅದಕ್ಕೆ ರಾಜ ನರಸಿಂಹ ದೇವನ ಹತ್ರ ಇದೆಲ್ಲ ಹೇಳಿದಾಗ ಆ ತಾಯಿ, ಅವ್ರ ತಾಯಿ ಗುಡಿಗೆ ತುಂಬ ಪೂಜೆ ಮಾಡ್ತಿರ್ತಾಳೆ. ಅದರಿಂದ ಈ ಜಾಗದಾಗ ಒಂದು ಗುಡಿ ಕಟ್ಟಬೇಕನ್ನೋ ಆಸೆ ಇರುತ್ತೆ. ಅದರಿಂದ ಅವ್ರ ಮಗನಾದಂಥ ರಾಜ ನರಸಿಂಹ ದೇವನಿಗೆ ಈ ಜಾಗದಾಗ ಒಂದು ಗುಡಿ ಕಟ್ಟು ಅಂತ ಹೇಳ್ತಾಳೆ. ತಾಯಿಯ ಮಾತಿನಂತೆ ಆ ಜಾಗದಾಗ ಗುಡಿ ಕಟ್ಟಕ್ಕೆ ರಾಜ ನರಸಿಂಹ ದೇವ ಸ್ಟಾರ್ಟ್ ಮಾಡ್ತಾನೆ. 1200 ಜನನ ಕರ್ಕೊಂಡು ಬರ್ತಾನೆ. 1200 ಜನ ಕರ್ಕೊಂಡು ಬಂದು 12 ವರ್ಷಗಳ ಕಾಲ ಗುಡಿನ ಕಟ್ತಾರೆ.
ಕೊನೆಗೆ ಆ ಗುಡಿ ಕಟ್ಟಿ ಕಂಪ್ಲೀಟು ಮಾಡ್ತಾರೆ. ಆ ಗುಡಿ ಮೇಲೆ ಒಂದು ಕಳಸ ಇಡಬೇಕಾಗಿರುತ್ತೆ. ಆ ಕಳಸನ ರಾಜ 1200 ಜನಕ್ಕೆ ಹೇಳ್ತಾನೆ, ಬೆಳಗ್ಗೆ ಆಗೋಷ್ಟರಲ್ಲಿ ಗುಡಿ ಮೇಲೆ ಕಳಸ ಇರಬೇಕು, ಇಲ್ಲ ಅಂತಂದ್ರೆ ನಿಮ್ಮನ್ನೆಲ್ಲರನ್ನ ಸಾಯಿಸ್ತೀನಿ ಅಂತ. ಆವಾಗ ಏನು ಮಾಡೋದು ಏನು ಬಿಡೋದು, ಯಾರ ಕೈಯಿಂದನೂ ಆ ಗುಡಿ ಮೇಲೆ ಹೋಗಿ ಕಳಸ ಇಡೋಕ್ಕೆ ಆಗ್ತಿರಲ್ಲ. ಏನು ಮಾಡೋದು, ಕಳಸ ಇಟ್ಟಿಲ್ಲ ಅಂದರೆ ರಾಜ ನಮ್ಮನ್ನು ಸಾಯಿಸ್ತಾನೆ ಅಂತ ಜನ ಭಯದಲ್ಲಿರ್ತಾರೆ. ಅದೇ 1200 ಜನದಲ್ಲಿ ಒಬ್ಬ ಮುಖ್ಯ ಶಿಲ್ಪಿ ಮಗ, ಆ ಮಗನ 12 ವರ್ಷದಂಥ ಬಾಲಕ ಕನಸಲ್ಲಿ ಬಂದಿರುತ್ತೆ ಇದೇ ಥರ ಕಳಸನ ನಿರ್ಮಾಣ ಮಾಡಬೇಕಂತ. ಆ ಬಾಲಕ ಬೆಳಗ್ಗೆ ದೇವಸ್ಥಾನದ ಮೇಲೆ ಕಳಸ ನಿರ್ಮಾಣ ಮಾಡ್ತಾನೆ. ಇದನ್ನು ಕಂಡಂಥ ಜನಕ್ಕೆ ಇನ್ನೂ ಭಯ ಹೆಚ್ಚಿಗೆ ಆಗುತ್ತೆ. ಯಾಕಪ್ಪ ಅಂತಂದ್ರೆ ನಾವು 1200 ಜನ ಇದ್ದೀವಿ, ನಮ್ಮಿಂದನೇ ಇದಾಗಿಲ್ಲ. 12 ವರ್ಷಗಳ ಕಾಲ ದೇವಸ್ಥಾನ ಕಟ್ಟಿದ್ದೀವಿ, ನಮ್ಮಿಂದನೇ ಈ ಕಳಸ ಇಡೋಕ್ಕಾಗಿಲ್ಲ. ಈ 12 ವರ್ಷದ ಬಾಲಕ ಬಂದು ಒಂದೇ ದಿನದಲ್ಲಿ ಕಳಸ ನಿರ್ಮಾಣ ಮಾಡೋನಲ್ಲ ಅಂತ ಭಯ ಇರುತ್ತೆ. ಈ ವಿಷಯನ ರಾಜನಿಗೆ ಗೊತ್ತಾದ್ರೆ ರಾಜ ನಮ್ಮನ್ನು ಸುಮ್ಮನೆ ಬಿಡಲ್ಲ, ಸಾಯಿಸ್ತಾನಂತ. ಆವಾಗ ಆ ಬಾಲಕ ಹೇಳ್ತಾನೆ, ನೀವು ಇದರಿಂದ ಏನು ಭಯ ಪಡಬೇಡಿ, ಈ ಕಳಸ ಇಟ್ಟಿದ್ದು ನಾನು ಯಾರಿಗೂ ಹೇಳಲ್ಲ ಅಂತ ಹೇಳಿ ಅದೇ ದೇವಸ್ಥಾನದ ಮೇಲೆ ಹತ್ತಿ ಅದೇ ದೇವಸ್ಥಾನದ ಮೇಲೆಯಿಂದ ಜಿಗಿದು ಆ ಸಮುದ್ರದಲ್ಲಿ ಬಿದ್ದು ತನ್ನ ಪ್ರಾಣನ ಕಳ್ಕೊಂತಾನ. ಹಿಂಗೆ ಕಾಲ ಕಳೀತಾ ದಿನ ದೇವಸ್ಥಾನದ ಒಂದೊಂದು ಕಲ್ಲು ಉಚ್ಚಿ ಕೆಳಗಡೆ ಬೀಳೋದ್ರಿಂದ ರಾಜ ನರಸಿಂಹದೇವ ಒಬ್ಬ ಹಿಂಗೆ ಗುರುಗಳ ಹತ್ರ ಹೋಗಿ ಕೇಳಿದಾಗ, ಈ ಥರ ಒಬ್ಬ ಬಾಲಕ ಅಲ್ಲಿ ತನ್ನ ಪ್ರಾಣ ಕಳ್ಕೊಂಡಿದ್ದಾನೆ, ಅದಕ್ಕೆ ಈ ಥರ ಆಗ್ತಿದೆ ಅಂತ ಹೇಳಿದಾಗ ಅಲ್ಲಿಂದ ಆ ದೇವಸ್ಥಾನಕ್ಕೆ ಪೂಜೆ ಮಾಡೋದು ನಿಲ್ಲಿಸಿರ್ತಾರೆ. ಇಲ್ಲಿವರೆಗೂ ಆ ದೇವಸ್ಥಾನ ಪೂಜೆ ಮಾಡೋದು ಇಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್. ನಮ್ಮ ಚಾನಲ್ನ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಏನೋ ನಮ್ಮ ಇಷ್ಟ ಆಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ.